ಹೊಸ ಕಾನೂನು ತರಬೇಕ್ರಿ, ಈ ಥರ ಎಲ್ಲ ಆಗಕತ್ತೈತಪ್ಪ ಅಂತಂದಾಗ ಆ ಥರ ತಪ್ಪು ಒಂದು ಹುಡುಗಿ ಮೇಲೆ ಆಗಲಿ ಅಥವಾ ಒಂದು ಹುಡುಗನ ಮೇಲೆ ಆಗಲಿ, ಇಲ್ಲಿ ಹುಡುಗಿನೇ ಭಾಳ ಸಾಚ, ಹುಡುಗನೇ ಭಾಳ ಸಾಚ ಅಂತಲ್ಲ, ಇಬ್ಬರು ಇದ್ದರೆ ಇಬ್ಬರು ಅವರೇ ಅವರು ಎಲ್ಲರೂ ಕೂಡ ತಪ್ಪಿದಸ್ತರೆ, ತಪ್ಪು ಮಾಡಿರ್ತಾರೆ. ಇಂಥವ್ರಿಗೆ ಹುಡುಕೊಂಡು ಜನರು ಮುಂದೆನೇ ಇವ್ರನ್ನ ನೇಣಿಗಂಬಕ್ಕೆ ಇರಿಸ್ಬೇಕು, ಇಲ್ಲ ಎನ್ಕೌಂಟರ್ ಮಾಡಬೇಕು ಅಂದಾಗ ಮಾತ್ರ ಇನ್ಸ್ಪೈರ್ ಆಗಿ ತೊಗೊತಿದ್ದಾರಲ್ಲ ಪ್ರತಿಯೊಬ್ಬರು. ಈ ಒಂದು ವ್ಯಕ್ತಿಯ ಮೂಲಕ ಅವರು ಕೂಡ ತಮ್ಮ ಮೈಂಡಲ್ಲಿರುವಂತಹ ಕರಾಳ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅಲ್ಲೇ ಕೊಲೆ ಮಾಡ್ಕೊತಾರವ್ರು. ಬಟ್ ನಾವು ಅವರನ್ನು ಕರೆಸಿ ಉಪಚಾರ ಮಾಡಿ ತನಿಖೆ ಮಾಡಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಪ್ರೀತಿ ಅಂದರೆ ಒಂದು ಮೌನದ ಸಂಕೇತ ಮತ್ತು ಒಂದು ತ್ಯಾಗದ ಸಂಕೇತ ಅಂತೇಳಿ ಹೇಳ್ತಾರೆ. ನಿಜವಾಗ್ಲೂ ಪ್ರೀತಿಗೆ ಇಂತಹ ದೊಡ್ಡ ಶಕ್ತಿ ಐತಿ ಅಂತಂದರೆ ಎಂತಹ ಕೆಲಸವನ್ನು ಸರಳವಾಗಿ ಮಾಡುವಂತಹ ಒಂದು ಆಯುಧ ಅಂತಲೇ ಹೇಳ್ಬೋದು. ಸೊ ಈ ಪ್ರೀತಿಯನ್ನು ವಸ್ತು ಆಗಿರ್ಬೋದು, ಭಾವನೆ ಆಗಿರ್ಬೋದು ನಮ್ಮೊಳಗಿದ್ರೆ ಆ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಕೊರತೆ ಇರಂಗಿಲ್ಲ ಅನ್ನೋದು ಕೇಳಿಕೊಂಡ ಮಾತು, ಬಂದಂತಹ ಮಾತು, ಹಲವಾರು ಜನ ಹೇಳುವಂತಹ ಮಾತು. ಆದರೆ ಪ್ರೀತಿ ಒಂದು ಹುಡುಗಿ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆ ಹುಡುಗಿ ಆತನ ಪ್ರೀತಿಯನ್ನು ಧಿಕ್ಕಾರ ಮಾಡಿದ್ಲೋ ಅಥವಾ ಆತನ ಪ್ರೀತಿಯವಳು ಸ್ವೀಕಾರ ಮಾಡ್ಕೊಂಡಿಲ್ಲೋ ಅಂತ ಅಂದಾಗ, ಆ ವಿಷಯ ಬಂದಾಗ ಒಂದು ಹುಡುಗಿ ಆಕ್ಸೆಪ್ಟೇಬಲ್ ಇಲ್ಲ ಈ ಒಂದು ವಿಷಯಕ್ಕೆ, ಒಂದು ರಿಲೇಷನ್ಶಿಪ್ಪಿಗೆ ಅಂದಾಗ ಆ ಒಂದು ಹುಡುಗಿಯನ್ನು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇಲ್ಲಿ ಮಂಗಳೂರಲ್ಲಿ ಒಂದು ಹುಡುಗ ಬಸ್ ಸ್ಟಾಪ್ ಇಡೀ ಜನರ ನಡುವೆ ಒಂದು ಹುಡುಗಿಯನ್ನು ತಲವಾರ್ ತಗೊಂಡು ಕೊಚ್ಚುತ್ತಾನ. ಇಡೀ ಜನರ ಸಮ್ಮುಖದಲ್ಲಿ ಆಗಿರುವ ಒಂದು ಘಟನೆ ಇದು. ಆಕೆ ಓಡ್ ಹೋಗ್ತಿರ್ತಾಳ. ಅವನ್ನ ನೋಡಿದ ತಕ್ಷಣ ಅವನ ಕೈಯಲ್ಲಿ ತಲ್ವಾರಿತ್ತು. ಗೊತ್ತಾತ ಅವಳಿಗೆ, ಈ ತಲ್ವಾರಿಂದ ನನ್ನೇ ಅವನು ಕೊಚ್ಚಕ್ಕೆ ಬರಾಕತ್ತಾನ, ನನ್ನೇ ಅವನು ಕೊಲೆ ಮಾಡಕ್ಕೆ ಬರ್ತಾ ಇದ್ದಾನಂತ. ಅವಳು ಅಲ್ಲಿಂದ ಓಡೋದು, ಎಷ್ಟು ವೇಗವಾಗಿ ಓಡಿದ್ರು ಅವ ಆಕೆನ ಹಿಡ್ಕೊಂಡು ಎಲ್ಲರ ಮುಂದೆ ಕೊಚ್ಚಿ ಕೊಲೆ ಮಾಡ್ದ. ವಾಪಸ್ ಅಲ್ಲಿ ನಿಲ್ಲಿಲ್ಲ, ಅವ ಓಡ್ ಹೋದ. ಇನ್ನು ಮಟ್ಟನು ಪೊಲೀಸರು ಸಿಕ್ಕಿಲ್ಲ. ಈ ಒಂದು ವಿಷಯ ಮಂಗಳೂರಿನ ಬಂಟ್ವಾಳ ಅನ್ನೋ ಒಂದು ಪ್ರದೇಶದೊಳಗೆ KSRTC ಬಸ್ ನಿಲ್ದಾಣದೊಳಗೆ ನಡೆದೈತಿ ಇದು ಘಟನೆ. ವಿದ್ರಾವಕ ಘಟನೆ ಇದು. ಲಾವಣ್ಯ ಅಂತ ಹುಡುಗಿ ಹೆಸರು. ಇವಾಗ ಮೃತಪಟ್ಲಲ್ಲ, ಆ ಒಂದು ಹುಡುಗಿ ಹೆಸರು ಲಾವಣ್ಯ. ಆಕೆಗೆ 24 ವರ್ಷ ವಯಸ್ಸು. ಆ್ಯಕ್ಚುಲಿ ಇವರ ಒಂದು ದೊಡ್ಡಪ್ಪನ ಮಗ ಹೇಳ್ತಾ ಇರೋ ಮಾತಿನ ಪ್ರಕಾರ ಈಕೆ ಇವನನ್ನ 4 ವರ್ಷದ ಹಿಂದ್ಗಡೆ ಪ್ರೀತಿ ಮಾಡಿದ್ಲು. ಸೊ ಇನ್ನಿತರ ಕಾರಣಗಳಿಂದ ಅವ್ರ ನಡುವೆ ಬ್ರೇಕಪ್ ಆಗಿತ್ತು. ಸೊ ಬ್ರೇಕಪ್ ಆಗಿನೇ 4 ವರ್ಷ ಆಯಿತು. ಆದರೆ ಈ ಹುಡುಗ ಆಕೆಯನ್ನು ಪ್ರೀತಿ ಮಾಡ್ತಾನೆ ಇದ್ದ. ಸೊ ಈ ಒಂದು ಪ್ರೀತಿ ನಿರಾಕರಣೆಗೋಸ್ಕರನೋ ಅಥವಾ ಬ್ರೇಕಪ್ ಆಗಿತ್ತು ಅನ್ನೋ ವಿಷಯಕ್ಕೋಸ್ಕರನೋ ಲಾವಣ್ಯನ ಫಸ್ಟ್ ಆಫ್ ಆಲ್ ಆಕೆಯನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಎಲ್ಲಿ? ಮಂಗಳೂರಿನ ಬಂಟ್ವಾಳ ಅನ್ನೋ ಬಸ್ ಸ್ಟಾಪ್ ಒಳಗೆ ಆಕೆಯನ್ನು ಹಿಂಬಾಲಿಸ್ಕೊಂಡು ಬಂದಾನಿವ. ಸೊ ಬಂದು ಫಸ್ಟ್ ಆಫ್ ಆಲ್ ಆ ಒಂದು ಬಸ್ ಸ್ಟಾಪ್ ಒಳಗೆ ಜಾಸ್ತಿ ಜನ ಇರಲಿಲ್ಲ. ಬಹಳ ಮಂದಿ ಇದ್ರೂ ಇದನ್ನ ಆಗ ಕೊಡ್ತಾ ಇರಲಿಲ್ಲ. ಸೊ ಕಡಿಮೆ ಜನ ಇರೋವಂಥ ಪ್ರದೇಶ ಅನ್ಕೊಂಡವ ಆಕೆಯನ್ನ ಕೊಲೆ ಮಾಡಿದಾನೆ. ಬಾಲಕೃಷ್ಣ ಗೌಡರ ಅವ್ರ ಮಗಳಿಕೆ ಲಾವಣ್ಯ ಅನ್ನೋದು ಮಂಗಳೂರಿನಲ್ಲಿ ಇರ್ತಾ ಇದ್ಲಿ ಇವಳು. ಸೊ ಪ್ರೀತಿ ನಿರಾಕರಣೆಗೋಸ್ಕರ ಆ ಒಬ್ಬ ವ್ಯಕ್ತಿ, ಅವನ ಹೆಸರು ಚೇತನ್ ಅಂತ ಹೇಳ್ಬಿಟ್ಟು, ಆ ಚೇತನ ಕೊಲೆ ಮಾಡಿ ಅಲ್ಲಿ ನಿಂತಿಲ್ಲ, ಅವನು ಓಡ್ ಹೋಗಿದ್ದಾನೆ. ಪೊಲೀಸರು ಹೇಳೋ ಪ್ರಕಾರ ಅಲ್ಲಿರೋ ವ್ಯಕ್ತಿಗಳ ಒಬ್ಬ ವ್ಯಕ್ತಿ ಬಂದ ತಡಿಯಕ್ಕೆ, ಅವನ್ನ ಕೊಚ್ಚೋವಾಗ ಬಂದಾಗ ಆ ವ್ಯಕ್ತಿ ಮೇಲೆ ಅವನು ತಲವಾರನ್ನ ಬೀಸಿದಾನ. ಸೊ ಯಾರಾದ್ರೂ ಕೂಡ ಜೀವದ ಮೇಲೆ ಬರಾಕತ್ತೈತಂದ್ರೆ ಹಿಂದೆ ಸರಿಯೋದು ಸಾಮಾನ್ಯ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗೈತಿ. ಕೇವಲ ಪ್ರೀತಿಯನ್ನ ಧಿಕ್ಕಾರ ಮಾಡಿರೋ ಕಾರಣ ಆಕೆ ಸಾವಾಯ್ತು. ಪ್ರೀತಿ ಇದೇ ಬಯಸಂಗಿಲ್ಲ ರೀ. ಇವಾಗ ಜೊತೆಗಿರ್ಲಿ ಇಲ್ಲದೆ ಇರಲಿ, ಆ ಒಬ್ಬ ಹುಡುಗಿ ಆಗಲಿ ಒಬ್ಬ ಹುಡುಗ ಆಗಲಿ, ಯಾರೋ ಲೈಫಲ್ಲಿ ಏನೆಲ್ಲ ನಡೆದಿರ್ತದೆ ಅದನ್ನು ನಾವು ಮನಸ್ಸಲ್ಲಿ ಸೇಡನ್ನು ಬೆಳೆಸ್ಕೊಂಡು ಒಬ್ಬರ ಜೀವ ತೆಗಿಯೋ ಮಟ್ಟಿಗೆ ಹೋಗಕತ್ತೀವಿ ಅಂದರೆ ಆ್ಯಕ್ಚುಲಿ ನಮ್ಮ ಸೊಸೈಟಿ ಪ್ರತಿಯೊಂದು ನೋಡ್ರಿ, ನೀವು ಎವ್ರಿ ವಿಡಿಯೋ ನೋಡ್ರಿ, ನಂದು ಫೋನ್ ತೆಗೆದ್ರೆ ಮರ್ಡರ್, ಫೋನ್ ತೆಗೆದ್ರೆ ರೇಪು, ಅಟೆಂಪ್ಟ್ ಟು ಮರ್ಡರ್. ಆಕೆ ದೊಡ್ಡಪ್ಪನ ಮಗ ಮೀಡಿಯಾದ ಮುಂದೆ ಬಂದು ಅಳಾಕತ್ತಾಡ್ರಿ. ನನಗೆ ಅಣ್ಣ ಅಂತ ಹೇಳಿ ತಿನ್ನುವಾಗ್ಲೂ ಎಷ್ಟು ಚಲೋ ಮಾತಾಡ್ತೈತೆ ಆ ಹುಡುಗಿ. ಇಷ್ಟು
ಅಷ್ಟು ಮಾತಿನ ಮಲ್ಲಿ ಅವಳು ಅಷ್ಟು ನನ್ನ ಜೊತೆ ಇದ್ದವಳು, ಈ ಸಡನ್ಲಿ ನನ್ನ ಜೊತೆ ಇಲ್ಲ ಅಂತಂದಾಗ ಭಾಳ ಬೇಜಾರಾಗುತ್ತೆ. ಈ ಚೇತನ್ ಅನ್ನೋನೇನು ಹೊರಗಿನವನಲ್ಲ, ಅವನ ರಿಲೇಷನ್ನ. ಸೊ ರಿಲೇಷನ್ ಅಂದ್ರೆ ಅತ್ತೆ ಮಗಳಾಗಿರ್ತಾಳೆ ಅವಳು ಲಾವಣ್ಯ ಚೇತನ್ಗೆ. ಸೊ 4 ವರ್ಷ ಒಳಗೆ 24 ಅಂತಂದರೆ ಒಂದು 21, 19 ಏಜ್ ಒಳಗೆ ಲವ್ ಆಗಿರ್ತದೆ. ಸೊ ಅದು ಇನ್ನಿತರ ಕಾರಣಗಳಿಂದ ಬ್ರೇಕಪ್ ಆಗಿ ಈಗ ಹೊಳ್ಳಪಾಸ್ 4 ವರ್ಷ ಆದಮೇಲೆ ಆಕೆ ಕೊಲೆ ಮಾಡೋ ಅವಶ್ಯಕತೆ ಏನಿತ್ತು? ಕಲ್ತಿರೋ ಹುಡುಗ ಇದ್ದ, ಒಳ್ಳೆ ನಾಲೆಜಬಲ್ ಪರ್ಸನ್ ಇದ್ದ ಅವನು. ಸೊ ಎಲ್ಲರೂ ಸಮ್ಮುಖದೊಳಗಾಕಿನ ಕೊಚ್ಚಿ ಕೊಲೆ ಮಾಡ್ತಾನಂದರೆ ಮನುಷ್ಯ ಇನ್ನೂ ನೋಡ್ರಿ 26, ಒಂದು 27 ವರ್ಷ ಇರ್ಬೋದು ಅವನಿಗೆ. ನಾಲೆಜಬಲ್ ಥಿಂಕಿಂಗ್ ಈಗ ನೋಡ್ತಾ ಇದೆ ಸೊಸೈಟಿ ಒಳಗೂ ಕೂಡ, ಅವರು ಕೂಡ ನೋಡಿರ್ಬೋದು. ಎಲ್ಲಿ ಬೇಕಾದಲ್ಲಿ ಕೊಲೆ, ಮರ್ಡರ್, ರೇಪ್, ಹೆಂಡತಿನ ಗಂಡನ ಹೆಂಡತಿ ಕೊಂದು, ಮಗುನ ಕೊಂದ್ರು. ಸೊ ಇಂಥವೆಲ್ಲ ಕೇಳಿ ಬರ್ತಾ ಇದ್ದು ಜನ ಅದನ್ನು ಎಚ್ಚೆತ್ಕೋಬೇಕ್ರಿ, ಈ ಥರ ಆಗಕತ್ತೈತಿ ಪ್ರಾಬ್ಲಮ್ ಅಂತ. ಆದರೆ ಇವರು ಪ್ರೇರೇಪಣೆ ತೊಗೊಳಗತ್ತಾರ ಅದನ್ನು. ನಾನು ಇನ್ನೂ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ನಾನು ಯಾವ ರೀತಿ ಕೊಲೆ ಮಾಡಬೇಕು, ಈಕೆ ನನಗೆ ಹರ್ಟ್ ಮಾಡಿದ್ಲು, ಇವನ್ ನನಗೆ ಮೋಸ ಮಾಡ್ದ, ಇವನ್ನ ನಾನು ಯಾವ ರೀತಿ ಕೊಲೆ ಮಾಡಬೇಕು. ಕೊಲೆಗಳ ಸುರಿಮಳೆಲೆ ಸುರಿಯಾಕತೈತಿ. ಕರ್ನಾಟಕ ರಾಜ್ಯ ಆಗಿರ್ಬೋದು, ಭಾರತ ದೇಶ ಆಗಿರ್ಬೋದು, ಇದೇ ಆಗ್ತಾ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ನೋಡ್ರಿ ನೀವು, ಏನಿಲ್ಲ ಅಂದರೂ ಒಂದು ದಿನಕ್ಕೆ 10 ಕೇಸ್ ಆದರೂ ಈ ಥರ ಬಂದೇ ಬರ್ತವೆ. ಇದೆಲ್ಲ ಯಾಕೆ? ಇದೆಲ್ಲ ಅಂತ್ಯ ಆಗೋದು ಯಾವಾಗ? ಸೆಕ್ಷನ್ ಸರಿಯಾಗಿ ಬಂದಾಗ, ಕಾನೂನಿನ ತಳಹದಿ ಸಡಿಲ ಇರೋ ತನಕ ಈ ಕೊಲೆ, ಮರ್ಡರ್, ರೇಪ್ ಎಲ್ಲ ಆಗ್ತಾ ಇರೋದಂತೂ ಶತಸಿದ್ಧ. ಇದಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ. ಇದನ್ನು ಫಸ್ಟ್ ಸ್ಟಾಪ್ ಮಾಡಬೇಕಂತಂದರೆ ಅಟೆಂಪ್ಟ್ ಆನ್ ದ ಸ್ಪಾಟ್ ಎನ್ಕೌಂಟರ್ ಮಾಡ್ಬೇಕು. ಇಂಥವ್ರನ್ನ ಎನ್ಕೌಂಟರ್ ಮಾಡಿದಾಗ್ಲೇ ಗೊತ್ತಾಗೋದು. ನಾ ಪ್ರತಿಯೊಂದು ವಿಡಿಯೋದೊಳಗೆ ಹೇಳೋದು ಒಂದೇ ಮಾತು, ಈ ಥರ ಆಗಕತ್ತೈತಂದ್ರೆ ಕಾರಣ ನಮ್ಮ ಕಾನೂನಿನ ತಳಹದಿ ದ ಬೇಸೇ ಸರಿ ಇರಲಿಲ್ಲ, ಫೌಂಡೇಶನ್ನೇ ಸರಿ ಇರಲಿಲ್ಲ ಅಂತಂದರೆ ಯಾವ ಸಂವಿಧಾನವೂ ಸರಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಯಾವ ಮನೆಯೂ ಸರಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸೊ ತಳಹದಿಯನ್ನು ಸರಿಯಾಗಿರಬೇಕು. ಇವಾಗ ಕೆಲವೊಂದು ಕಡೆ ಎನ್ಕೌಂಟರ್ ಮಾಡತ್ತಾರೆ, ಇನ್ನು ಕೆಲವೊಂದು ಕಡೆ ಹಾಗೆ ಜೈಲಿಗೆ ಹಾಕ್ತಾರೋ, ಅವ್ರ ತಪ್ಪು ಏನೈತಿ ಅಂಥೇಳಿ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಬಿಟ್ಟು ಹೊಳ್ಳಪಸ ಅವ್ರನ್ನ ಬಿಡುಗಡೆ ಮಾಡತ್ತಾರೆ. ಸೊ ಇಂಥದ್ದೆಲ್ಲ ನಡೆಯಾಕತೈತಿ. ಇವು ಹೊಸ ಕಾನೂನು ತರಬೇಕ್ರಿ. ಈ ಥರ ಎಲ್ಲ ಆಗಕತ್ತೈತಪ್ಪ ಅಂತಂದಾಗ ಆ ಥರ ತಪ್ಪು ಒಂದು ಹುಡುಗಿ ಮೇಲೆ ಆಗಲಿ ಅಥವಾ ಒಂದು ಹುಡುಗನ ಮೇಲೆ ಆಗಲಿ, ಇಲ್ಲಿ ಹುಡುಗಿನೇ ಬಹಳ ಸಾಚ, ಹುಡುಗನೇ ಬಹಳ ಸಾಚ ಅಂತಲ್ಲ. ಇಬ್ಬರು ಅವರೇ ಅವರು ಎಲ್ಲರೂ ಕೂಡ ತಪ್ಪಿದಸ್ತಾರೆ, ತಪ್ಪು ಮಾಡಿರ್ತಾರ. ಇಂಥವ್ರಿಗೆ ಹುಡುಕೊಂಡು ಜನರು ಮುಂದೆನೇ ಇವ್ರನ್ನ ನೇಣಿಗಂಬಕ್ಕೆ ಇರಿಸ್ಬೇಕು, ಇಲ್ಲ ಎನ್ಕೌಂಟರ್ ಮಾಡಬೇಕು. ಅಂದಾಗ ಮಾತ್ರ ಇನ್ಸ್ಪೈರ್ ಆಗಿ ತೊಗೊತಿದ್ದಾರಲ್ಲ ಪ್ರತಿಯೊಬ್ಬರು, ಈ ಒಂದು ವ್ಯಕ್ತಿಯ ಮೂಲಕ ಅವರು ಕೂಡ ತಮ್ಮ ಮೈಂಡಲ್ಲಿರುವಂತಹ ಕರಾಳ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅಲ್ಲೇ ಕೊಲೆ ಮಾಡ್ಕೊತಾರವ್ರು. ಬಟ್ ನಾವು ಅವರನ್ನು ಕರೆಸಿ ಉಪಚಾರ ಮಾಡಿ, ತನಿಖೆ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಅದಾದಮೇಲೆ ಮತ್ತದು ಖಾತ್ರಿ ಆದಮೇಲೆ ಇವರಿಗೆ ನಾವು ಶಿಕ್ಷೆ ಕೊಡೋಕೆ ಹೋಗ್ತೀವಲ್ಲ, ಟೈಮ್ ತುಂಬ ಪೋಲಾಗ್ಬಿಟ್ಟಿರುತ್ತೆ. ಈ ಥರ ಮಾಡಿದಾರಪ್ಪ ಇವನೇ ವ್ಯಕ್ತಿ ಅಂತ ಹೇಳಿ ಗೊತ್ತಾದ್ಮೇಲೆ ತನಿಖೆ ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡೋ ನೆಸೆಸಿಟಿ ಇಲ್ಲ. ತಪ್ಪಾಯ್ತಾ ಅಲ್ಲೇ ಕೊಡ್ಬೇಕ್ರಿ ಅವರಿಗೆ. ನಾವು ಅದನ್ನು ಬಿಟ್ಬಿಟ್ಟು ಕಾಲಾವಕಾಶ ತೊಗೊತಾ ಇದ್ದೀವಿ. ಸೊ ಈ ಥರ ಕಾಲಾವಕಾಶ ತೊಗೊಂಡ್ರೆ ಎಂಥದ್ದೇ ವ್ಯಕ್ತಿ ಆಗಲಿ 1 ಮಿನಿಟ್ ಟೈಮ್ ಕೊಟ್ರು ಏನು ಮಾತಾಡಬೇಕು. ಇವಾಗ ಯಾರಾದರೂ ಕಳ್ಳ ಅಂತ ಒಪ್ಕೊಂಗಿಲ್ಲ, ಕಣ್ಣು ಮುಂದೆ ಸಾಕ್ಷಿ ಇದ್ರೂ ಪೊಲೀಸರು ಏನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಪೊಲೀಸರು ಅಂತಲೇ ಹೇಳೋಕ್ಕಾಗಂಗಿಲ್ಲ. ಅವ್ರ ಮೇಲಿರೋ ಅಧಿಕಾರಿಗಳು ಮಾಡಿದ್ರೆ ಮಾತ್ರ ಅವ್ರು ಆ್ಯಕ್ಷನ್ ತೊಗೊಂಡ್ರೆ ಇವ್ರು ಮಾತ್ರ ರಿಯಾಕ್ಟ್ ಮಾಡಬೇಕಾಗುತ್ತೆ. ಇವರೇ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಇವ್ರು ಏನು ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ? ನಿಜವಾಗ್ಲೂ ಲಾವಣ್ಯ ತನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟಿದ್ಲು. ಅಂತಹ ಒಂದು ಸಂಜೆ ಸನ್ನಿವೇಶದೊಳಗೆ ಆಗಿದ್ದು ಒಂದು ಘಟನೆ ಇದು. ಅವಳು ವಾಪಸ್ ಮನೆಗೆ ಹೋಗಬೇಕು ಅಂತೇಳಿ ಹೋಗೋದು ಇದ್ರೊಳಗೆ ಮನೆಗೆ ಮುಟ್ಲಿಲ್ಲ ಅವಳು. ನಿಜವಾಗ್ಲೂ ನಾವು ಹೆಣವಾಗಿ ಹೋಗ್ಬಿಟ್ಲು ಅವಳ ಮನೆಗೆ. ಮನುಷ್ಯನ ವ್ಯಕ್ತಿತ್ವ, ಅವನ ಒಂದು ಮೆಂಟ್ಯಾಲಿಟಿ ಯಾವ ಮಟ್ಟಿಗೆ ಹೋಗೈತಂದ್ರೆ, ತಪ್ಪು ಮಾಡ್ದ ಕೊಲೆ, ಏನಾರು ಆಯ್ತಾ ಕೊಲೆ, ಎಲ್ಲಿ ನೋಡಿದ್ರು ಕೊಲೆ ಈ ಥರ ಆಗ್ತಾ ಹೊಂಟ. ಅದೇ ಹೇಳ್ತಾರಲ್ಲ, ಸಾವು ಬರೋದು ಬೇಡ, ಇಂಥವ್ರೇ ಸಾವನ್ನ ತಂದುಬಿಡ್ತಾರೆ. ಸೊ ಅಂಥ ಸಿಚುವೇಶನ್ಸ್ ತಲುಪೈತ್ರಿ ಇದು. ಇದಕ್ಕೆ ನಾವು ಒಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂತಂದರೆ ಪ್ರಾಬ್ಲಮ್ಸ್ ಮೇಲಿನ ಮೇಲೆ ಬರುತ್ತೆ. ಸೊ ಥಿಂಕ್ ಇಟ್. ಸೊ ಆ ಒಂದು ಲಾವಣ್ಯ ಆತ್ಮಕ್ಕೆ ಶಾಂತಿ ಸಿಗಲಿ. ಆದಷ್ಟು ಬೇಗ ಆ ಚೇತನ ಸಿಕ್ಕಿ ಎಲ್ಲ ಸಮ್ಮುಖದಲ್ಲಿ ಆತನನ್ನು ನೇಣ್ಗಂಬಿಗೆ ಶರಣ ಮಾಡಬೇಕು. ಅಂದಾಗ ಮಾತ್ರ ಸರಿಯಾಗೋದು ಸೊಸೈಟಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.